ಡಿಸೆಂಬರ್ 13ರಂದು ರಾಷ್ಟ್ರೀಯ ಲೋಕ್ ಅದಾಲತ್. ಗೌರವಾನ್ವಿತ ಸರ್ವೋಚ್ಚ ನ್ಯಾಯಾಲಯ ನವದೆಹಲಿ, ಗೌರವಾನ್ವಿತ ಕರ್ನಾಟಕ ಉಚ್ಚ ನ್ಯಾಯಾಲಯ ಬೆಂಗಳೂರು ಹಾಗೂ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು ಇವರ ಆದೇಶದನ್ವಯ ಗದಗ ಜಿಲ್ಲೆಯಲ್ಲಿ ಡಿಸೆಂಬರ್ 13, 2025ರಂದು ರಾಷ್ಟ್ರೀಯ ಲೋಕ ಅದಾಲತ್ ಹಮ್ಮಿಕೊಂಡಿದ್ದು, ಸಾರ್ವಜನಿಕರು, ಪಕ್ಷಗಾರರು ತಮ್ಮ ವ್ಯಾಜ್ಯಗಳನ್ನು ಪರಸ್ಪರ ಸಂಧಾನ ಮಾಡಿಕೊಳ್ಳುವ ಮೂಲಕ ತಮ್ಮ ಪ್ರಕರಣಗಳನ್ನು ತ್ವರಿತವಾಗಿ ಇತ್ಯರ್ಥಪಡಿಸಿಕೊಳ್ಳಲು ಇದೊಂದು ಸುವರ್ಣಾವಕಾಶವಾಗಿದೆ ಎಂದು ಜಿಲ್ಲಾ ಸತ್ರ ನ್ಯಾಯಾಧೀಶರಾದ ಶ್ರೀಮತಿ ನಾಗವೇಣಿ ತಿಳಿಸಿದರು. ನಗರದ ಜಿಲ್ಲಾ ನ್ಯಾಯಾಲಯದಲ್ಲಿ ಸೋಮವಾರ ಸುದ್ದಿಗೋಷ್ಠಿ ನಡೆಸಿ ಈ ಕುರಿತು ಮಾತನಾಡಿದರು. ಸುದ್ದಿಗೋಷ್ಠಿಯಲ್ಲಿ ಸಿಎಸ್ ಶಿವನಗೌಡ್ರ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಉಪಸ್ಥಿತರಿದ್ದರು. ಮಾನ್ಯ ಗದಗ ಜಿಲ್ಲಾ ಸಾರ್ವಜನಿಕರಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ದಿನಾಂಕ 13/12/2025ರಂದು ನಮ್ಮ ಕರ್ನಾಟಕ ಉಚ್ಚ ನ್ಯಾಯಾಲಯ ಹಾಗೂ ಮತ್ತು ಸರ್ವೋಚ್ಚ ನ್ಯಾಯಾಲಯದ ವತಿಯಿಂದ ರಾಷ್ಟ್ರೀಯ ಲೋಕ ಅದಾಲತ್ ಅನ್ನು ಹಮ್ಮಿಕೊಳ್ಳಲಾಗಿದೆ. ತಮಗೆಲ್ಲರಿಗೂ ಗೊತ್ತಿರೋದ್ರಿಂದ ಪ್ರತಿ ವರ್ಷ 3 ರಿಂದ 5 ಬಾರಿ ನಾವು ಲೋಕ ಅದಾಲತನ್ನು ಹಮ್ಮಿಕೊಳ್ಳಲಾಗುತ್ತೆ. ಈ ವರ್ಷದ ಇದು ಕೊನೆಯ ಲೋಕ ಅದಾಲತ್ ಆಗಿರುತ್ತದೆ. ಇಲ್ಲಿವರೆಗೂ ನಮಗೆ ಎಲ್ಲ ರೀತಿಯಲ್ಲೂ ನೀವು ಸಹಕಾರ ಕೊಡ್ತಾ ಬಂದಿದ್ದೀರಾ. ಈ ಕರ್ನಾಟಕ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರದಿಂದ ಬೆಂಗಳೂರು ಅವರ ಆದೇಶದ ಮೇರೆಗೆ ನಾವು ಈ ಹಮ್ಮಿಕೊಂಡಿದ್ದು, ಆ ಪ್ರಕಾರ ತಮ್ಮ ಎಲ್ಲ ಸಣ್ಣ ಪುಟ್ಟ ವ್ಯಾಜ್ಯಗಳನ್ನು ಪರಸ್ಪರ ರಾಜಿ ಸಂಧಾನ ಮಾಡಿಕೊಳ್ಳೋ ಮುಖಾಂತರ ಪರಿಹರಿಸ್ಕೊಂಡ್ರೆ ತಮಗೂ ಮತ್ತು ಕುಟುಂಬದಲ್ಲಿ ನೆಮ್ಮದಿ ಶಾಂತಿ ಸಿಗುತ್ತೆ ಮತ್ತು ರಾಜಿ ಸಂಧಾನದಲ್ಲಿ ಪಾಲ್ಗೊಂಡು ತಮಗಾಗುವ ಆರ್ಥಿಕ ಹೊರೆ ಹಾಗೂ ಸಮಯ ಪೋಲಾಗೋದನ್ನು ತಪ್ಪಿಸುತ್ತೆ. ಆದ್ದರಿಂದ ಎಲ್ಲರೂ ರಾಜಿ ಮಾಡ್ಕೋಬೇಕು ಅಂತ ಕೇಳ್ಕೊತೀವಿ. ಮತ್ತು ರಾಜಿಗೆ ವಿಷಯಕ್ಕೆ ಬಂದಾಗ ಯಾವುದೇ ಒಂದು ನೀವು ಕೋರ್ಟ್ ಫೀ ನ್ಯಾಯಾಲಯದ ಶುಲ್ಕವನ್ನೆಲ್ಲ ಅದನ್ನು ಸಂಪೂರ್ಣ ನಾವು ಮರುಪಾವತಿ ಮಾಡ್ತೀವಿ. ಆದ್ದರಿಂದ ಅದು ನಿಮಗೆ ಇದಾಗುತ್ತೆ. ಮತ್ತು ಪ್ರತಿ ಪ್ರಕರಣದಲ್ಲಿ ನಿಮಗೆ ಯಾವುದೇ ಒಂದು ಪೆಂಡಿಂಗ್ ಕೇಸಸ್ ಇದ್ದರೆ, ಯಾವುದೇ ಆಗಲಿ ಪಾರ್ಟಿಷನ್ ಆಗಲಿ ಪ್ರತಿಯೊಂದು ಯಾವುದೇ ಆದ್ರೂ ರಾಜಿ ನೀವು ಮಾಡಿಕೊಂಡ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಅದರಿಂದ ಯಾರಿಗೂ ನಾವು ಬಲವಂತ ಇಲ್ಲ, ಎಲ್ಲರಿಗೂ ಅನುಕೂಲ ಆಗುತ್ತೆ. ಸಮಾಜದಲ್ಲಿ ನೀವು ಹೊಂದಾಣಿಕೆಯಿಂದ ಬಾಳೋಕ್ಕೆ ಅವಕಾಶ ಆಗುತ್ತೆ. ಮತ್ತು ಕಾಂಪೌಂಡಬಲ್ ಅಫೆನ್ಸ್ ಅಂದರೆ ಯಾವುದೇ ಆಗಲಿ ಒಂದು ರಾಜಿ ಸಂಧಾನ ಮಾಡ್ಕೊಳ್ಳೋ ಒಂದು ಕ್ರಿಮಿನಲ್ ಕೇಸ್ಗಳಲ್ಲೂ ಅಷ್ಟೇ ಫೈನ್ ಅಮೌಂಟ್ ತುಂಬೋದಾಗಲಿ, ಅದು ಇವಾಗ ಗೌರ್ಮೆಂಟು ಸಹ 50%ಗೆ ಕಡಿಮೆ ಮಾಡಿದೆ. ಆದ್ದರಿಂದ ಟ್ರಾಫಿಕ್ ಇದ್ರದ್ದು, ಆದ್ದರಿಂದ ಅವನ್ನೆಲ್ಲ ಪಾವತಿ ಮಾಡಿದರೆ ನಿಮಗೂ ಹೊರೆ ತಪ್ಪುತ್ತೆ. ಮತ್ತು ಈ ಖರ್ಚು ವೆಚ್ಚ ಎಲ್ಲ ಉಳಿಯುತ್ತೆ ನಿಮಗೋಸ್ಕರ. ಮತ್ತು ನೀವು ಎಲ್ಲನೂ ನಿಮ್ಮ ಆಸ್ತಿ ಎಲ್ಲ ಮಾರಾಟ ಮಾಡಿ ಕೊನೆಗೆ ನೀವು ಕೇಸ್ ಗೆದ್ರೂ ಏನೂ ಅನುಕೂಲ ಆಗಲ್ಲ. ಅದೇ ಈ ವಿಷಯದಲ್ಲಿ ನೀವು ರಾಜಿ ಮಾಡಿಕೊಂಡ್ರೆ ನಮ್ಮ ಕರ್ನಾಟಕ ಉಚ್ಚ ನ್ಯಾಯಾಲಯ ಮತ್ತು ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರ ಎಲ್ಲನೂ ನಮಗೆ ಸಹಕಾರ ಕೊಡುತ್ತೆ. ಅದನ್ನು ನೀವು ಸದುಪಯೋಗ ಮಾಡಿಕೊಂಡು ಎಲ್ಲದರಲ್ಲೂ ಸಮಾಜದ ಒಳಿತಿಗಾಗಿ ನೀವುಗಳು ಶ್ರಮಿಸಿ, ನಾವುಗಳು ಶ್ರಮಿಸ್ತೀವಿ. ಎಲ್ಲ ಆ ಥರ ಮೋಟಾರ್ ವಾಹನ ಅಪಘಾತ ಇರ್ಬೋದು, ವೈವಾಹಿಕ ಜೀವನ ಇರ್ಬೋದು, ಎಲ್ಲ ಪ್ರತಿಯೊಂದು ಚೆಕ್ ಬೌನ್ಸು ನಮ್ಮಲ್ಲಿ ಯಾವುದು ಬೈ ಫೋರ್ಸ್ ಯಾವುದೂ ಇಲ್ಲ. ಏನೇ ಆಗಲಿ ಯಾವುದೇ ಆಗಲಿ ನಿಮಗೆ ಹಾಗಂಗಿದ್ರೆ ನೀವು ಬಲವಂತದಿಂದ ಬರಬೇಡಿ. ನೀವು ಖುಷಿಯಿಂದ ಬಂದು ಪ್ರಕರಣ ಇತ್ಯರ್ಥ ಮಾಡಿಕೊಂಡ್ರೆ ಸಮಾಜಕ್ಕೂ ಒಂದು ಒಳ್ಳೆಯ ನಾವು ಸಂದೇಶವನ್ನು ಕೊಡ್ತೀವಿ, ನೀವು ಕೊಡ್ತೀರಾ. ಮತ್ತು ಒಗ್ಗಟ್ಟು ಉಳಿಯುತ್ತೆ. ಕಿತ್ತಾಟ, ದ್ವೇಷ, ಅಸೂಯೆಯಿಂದ ಯಾವುದೂ ಆಗಲ್ಲ. ಒಂದು ಅರ್ಧ ಗುಂಟೆ ನನ್ನ ಅಣ್ಣನೇ ತೊಗೊತಾನೆ ಬಿಡು, ನಮ್ಮ ತಮ್ಮನೇ ತೊಗೊತಾನೆ ಬಿಡು ಅಂತ ಸಹಕಾರದಿಂದ ನೀವುಗಳು ಹೋದರೆ ಮನೆ ಕೌಟುಂಬಿಕದಲ್ಲಿ ವ್ಯಾಜ್ಯನೇ ಇರೋದಿಲ್ಲ. ಗಂಡ ಹೆಂಡತಿ ಆಗಿರ್ಬೋದು, ನಾವು ಗಂಡ ಹೆಂಡತಿನ ಬೇರ್ಪಡಿಸೋದಿಲ್ಲ, ಅವ್ರನ್ನ ಸಂಧಾನ ಮಾಡಿ ಅವ್ರನ್ನ ಒಗ್ಗೂಡಿಸ್ತೀವಿ. ಅದಕ್ಕೋಸ್ಕರ ನಮಗೆ ಮೀಡಿಯೇಷನ್ ಇದೆ, ಕನ್ಸಿಲೇಷನ್ ಮಾಡಿ ನಾವು ಏನು ಸಮಸ್ಯೆ ಅಂತ ತಿಳ್ಕೊಂಡು ನಿಮ್ಮಿಂದ ಏನು ತಪ್ಪಾಗಿದೆ, ಗಂಡನಿಂದ ಇರ್ಬೋದು, ಹೆಂಡತಿಯಿಂದ ಯಾವ್ದು ತಪ್ಪಾಗಿದೆ ಅಂತ ಸರಿಪಡಿಸೋಕ್ಕೋಸ್ಕರ ನಮ್ಮ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರ 24 ಅವರ್ಸೂ ನಾವು ಅದಕ್ಕೋಸ್ಕರ ಮೀಸಲಿಟ್ಟಿದ್ದೀವಿ. ಆದಷ್ಟು ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ಕೊಳೋದ್ರಿಂದ ಏನಂತ ಅಂದರೆ, ನೀವು ಬಂದು ಆದಷ್ಟು 13, 12 ಯಾವುದೇ ನಿಮ್ಮದು ಕೇಸ್ ಪೆಂಡಿಂಗ್ ಇದ್ದರೆ ಬಂದು ನಮಗೆ ಸಹಕಾರ ಕೊಟ್ಟರೆ ಹೆಚ್ಚಿನ ಉಪಯೋಗ ನಿಮಗೆ ಆಗುತ್ತೆ. ಆದ್ದರಿಂದ ನಾವು ನಮ್ಮ
ರಾ ಎಲ್ಲ ಗೌರವಾನ್ವಿತ ಕರ್ನಾಟಕ ಉಚ್ಚ ನ್ಯಾಯಾಲಯ ಮತ್ತು ನಮ್ಮ ಸರ್ವೋಚ್ಚ ನ್ಯಾಯಾಲಯ ಎಲ್ಲನೂ ಇದಕ್ಕೋಸ್ಕರ ಶ್ರಮಿಸ್ತಾ ಇದೆ. ಆದಷ್ಟು ಕೇಸ್ಗಳು ಕಡಿಮೆ ಆಗುತ್ತೆ, ಆದಷ್ಟು ಈ ಪ್ರಕರಣಗಳ ಕಡಿಮೆ ಮಾಡೋಕ್ಕೋಸ್ಕರನೇ ಈ ಲೋಕ ಅದಾಲತ್ ಉದ್ದೇಶ ಇದೆ. ಆದಷ್ಟು ಬಂದು ಈ ಸಾರ್ವಜನಿಕರಲ್ಲಿ ವಿನಂತಿ ಮಾಡೋದೇನೆಂದರೆ ಬಂದು ಸಹಕಾರ ಕೊಡಿ, ಅಷ್ಟೇ ಹೇಳ್ತೀನಿ. ಮತ್ತು ನಮ್ಮ ಇವರು ಅದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ನಮ್ಮಲ್ಲಿ ಈಗಾಗಲೇ ಎಲ್ಲ ಕಂಪೌಂಡೇಬಲ್ಲು ಮತ್ತು ಸಿವಿಲಲ್ಲಿ ಯಾವ ರಾಜ್ಯ ಆಗುವಂಥ ಪ್ರಕರಣಗಳ ಟೋಟಲ್ಲು 3261 ಕೇಸ್ಗಳನ್ನು ಗದಗ ಜಿಲ್ಲೆಯಾದ್ಯಂತ ನಾವು ಐಡೆಂಟಿಫೈ ಮಾಡಿದ್ದೀವಿ. ಅದರಲ್ಲಿ ಈಗಾಗಲೇ 1415 ಪ್ರಕರಣಗಳು ಆಲ್ರೆಡಿ ಸೆಟ್ಲ್ಮೆಂಟ್ ಅಂದರೆ ಮಾತುಕತೆ ಸಫಲ ಆಗಿದೆ. ಇನ್ನೇನು ರಿಪೋರ್ಟ್ ಮಾಡ್ಕೋಬೇಕಷ್ಟೇ. ಅವತ್ತಿನ ದಿನ ಅಷ್ಟು ಪ್ರಕರಣಗಳನ್ನು ರಿಪೋರ್ಟ್ ಮಾಡ್ಕೊಳ್ಳೋದು ಮಾತ್ರ ಬಾಕಿ ಇದೆ. ಮತ್ತು ನಾವು ಕಳೆದ ಬಾರಿನೂ ಸಹ ಒಟ್ಟು 3740 ಪ್ರಕರಣಗಳನ್ನು ಡಿಸ್ಪೋಸಲ್ ಮಾಡಿದ್ದೇವೆ ಲೋಕ ಅದಾಲತಲ್ಲಿ ಗದಗ ಜಿಲ್ಲೆಯಾದ್ಯಂತ. ಅದಕ್ಕಾಗಿ ನಮ್ಮದು ಈ ಸಲ 4000 ಒಂದು ಟಾರ್ಗೆಟ್ ಇದೆ, ಅಷ್ಟು ಪ್ರಕರಣಗಳನ್ನು ಇತ್ಯರ್ಥ ಮಾಡಬೇಕು ಅಂಥೇಳಿ. ಈ ರೀತಿ ನೋಡಿ, ಇಷ್ಟು ಪ್ರಕರಣಗಳು ಕಡಿಮೆ ಆದರೆ ನಮ್ಮ ಕೋರ್ಟಿನ ಭಾರ ಸಹ ಕಡಿಮೆ ಆಗುತ್ತೆ. ಮತ್ತು ಮುಖ್ಯವಾಗಿ ಇಂಪಾರ್ಟೆಂಟ್ ಈಗೇನು ಸೀರಿಯಸ್ ಅಫೆನ್ಸಸ್ಗಳಿರ್ತಾವಲ್ಲ ಅದ್ರ ಕಡೆ ಗಮನ ಹರಿಸಲಿಕ್ಕೆ ನ್ಯಾಯಾಧೀಶರುಗಳಿಗೆ ಎಲ್ಲ ಅನುಕೂಲ ಆಗುತ್ತೆ. ಹಾಗಾಗಿ ನೀವು ಹೆಚ್ಚಿನ ಒಂದು ಪಬ್ಲಿಸಿಟಿಯನ್ನು ದಯವಿಟ್ಟು ಈ ಲೋಕ ಅದಾಲತ್ ಬಗ್ಗೆ ಕೊಡಿ ಅಂತ ಹೇಳ್ತೇನೆ. ಮತ್ತು ಇನ್ನೊಂದು ಮೇಡಮ್ ಹೇಳಿದ ಹಾಗೆ ಈ ಸರಿ ಒಂದು ವಿಶೇಷ ಕಳೆದ ಬಾರಿನೂ ಇತ್ತು. ಈ ಟ್ರಾಫಿಕ್ ಚಲನ್ಗಳೇನಿದ್ದಾವಲ್ಲ ಅದರಲ್ಲಿ 50% ಡಿಸ್ಕೌಂಟ್ ಇದೆ. ಅದನ್ನು ದಯವಿಟ್ಟು ಎಲ್ಲ ಕಡೆ ಒಂದು ಪಬ್ಲಿಸಿಟಿ ಮಾಡಿ, ನಾವು ಸ್ಟೇಕ್ ಹೋಲ್ಡರ್ಸ್ ಜೊತೆ ಎಲ್ಲ ಹೇಳಿ ಅದೆಲ್ಲ ಪಬ್ಲಿಸಿಟಿ ಆಗ್ತಾ ಇದೆ. ಅದರಲ್ಲಿ ಇನ್ನೊಂದು ವಿಶೇಷ ಈ ಸಲ ಏನಂತ ಹೇಳಿದರೆ, ಈ ಸಾರಿಗೆ ಇಲ್ಲ RTO ಕಚೇರಿಯಲ್ಲಿ ಏನೋ ಫೈನ್ ಕಟ್ಟೋದು ಬಾಕಿ ಇರ್ತಾವಲ್ಲ, ಡಾಕ್ಯುಮೆಂಟು ರಿನ್ಯೂವಲ್ ಆಗಿರೋದು, ಈ ರೀತಿ ಫೈನ್ಗಳು, ಅದಕ್ಕೂ ಸಹ ಅವಕಾಶ ಕೊಟ್ಟಿದ್ದಾರೆ. ಅದಕ್ಕೊಂದು ಡೇಟ್ ಫಿಕ್ಸ್ ಮಾಡಿದ್ದಾರೆ. ಅಂದರೆ ಇಯರ್ 1991-92ರಿಂದ 2019-20 ಈ ಅವಧಿಯಲ್ಲಿ ಈ ಬಾಕಿ ಇರುವ ಏನು RTO ಕಚೇರಿಯಲ್ಲಿ ಬಾಕಿ ಇರುವ ಏನು ಫೈನ್ ಅಮೌಂಟ್ ಇದೆಯಲ್ಲ ಅದಕ್ಕೂ ಸಹ 50% ಇದೆ. ಹಾಗಾಗಿ ದಯವಿಟ್ಟು ಅದನ್ನೊಂದು ಸ್ವಲ್ಪ ಹೆಚ್ಚು ಅವೇರ್ನೆಸ್ ಆಗಬೇಕು. ಯಾಕೆ ಜನರಿಗೆ ಅದು ಬರೀ ಫೈನ್ ಅನ್ನತ್ಲಾಗ ಏನಾಗ್ತಾರೆ, ಟ್ರಾಫಿಕ್ ಚಲನ್ ಅಷ್ಟೇ ತಿಳ್ಕೊಂಡಿದ್ದಾರೆ. ಈ RTO ಕಚೇರಿಯಲ್ಲಿ ಇರೋದು ಸಹ 50% ಕೊಟ್ಟಿದ್ದಾರೆ ಈ ಸರಿ. ಅದು ಕೇವಲ ಈಗ ನಮಗೆ ಈ 12/12/2025 ಮಾತ್ರ ಇದೆ. ಅದರ ನಂತರ ಮತ್ತೆ ಫುಲ್ ಅಮೌಂಟೇ ಕಟ್ಟಬೇಕಾಗುತ್ತೆ. ಹಾಗಾಗಿ ದಯವಿಟ್ಟು ಅದನ್ನೊಂದು ಎಲ್ಲ ಕಡೆ ನೀವು ಅವೇರ್ನೆಸ್ಸನ್ನು ಕೊಡಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ.